ಕ್ವಶನ್ ನೋಡ್ಕೊಳ್ಳಿ. ದ ಮಾರ್ಕ್ಸ್ ಆಫ್ 1000 ಸ್ಟೂಡೆಂಟ್ ಇನ್ ಆನ್ ಎಕ್ಸಾಮಿನೇಷನ್ ಫಾಲೋಸ್ ಎ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ 70 and standard deviation 5. Find the number of students whose marks will be less than 65, more than 75, between 65 and 75. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ಗಿವನ್ ಡೇಟಾ ಬರ್ಕೊಳ್ಳಿ, ಮೀನ್ ಬರ್ಕೊಳ್ಳಿ. ಮೀನ್ ಅಂದರೆ ಮ್ಯೂ ಈಸ್ ಈಕ್ವಲ್ ಟು 70. ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರ್ಕೊಳ್ಳಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸಿಗ್ಮಾ ಈಸ್ ಈಕ್ವಲ್ ಟು 5. ಆಮೇಲೆ ಏನು ಮಾಡಿ, ಝೆಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ ಅಂತ ಬರ್ಕೊಳ್ಳಿ. ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ ಅಂದರೆ ಎಷ್ಟು 70, ಸಿಗ್ಮಾ ಎಷ್ಟು 5. ಇಷ್ಟು ಬರ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ಫಸ್ಟ್ ಏನು ಮಾಡಬೇಕು, ಗಿವನ್ ಡೇಟಾಲಿ ನೋಡಿ ಕ್ವಶನ್ ದ ಮಾರ್ಕ್ಸ್ ಆಫ್ 1000 ಸ್ಟೂಡೆಂಟ್ಸ್ ಇನ್ ಆನ್ ಎಕ್ಸಾಮಿನೇಷನ್ ಫಾಲೋಸ್ ಎ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ದಾರೆ. ಮೀನ್ ಕೊಟ್ಟಿದ್ದಾರೆ. ಮೀನ್ ಈಸ್ ಮ್ಯೂ ಈಸ್ 70 ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸಿಗ್ಮಾ 5. ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ ಹೂಸ್ ಮಾರ್ಕ್ಸ್ ವಿಲ್ ಬಿ ಲೆಸ್ ದ್ಯಾನ್ 65, ಮೋರ್ ದ್ಯಾನ್ 75, ಬಿಟ್ವೀನ್ 65 ಆ್ಯಂಡ್ 75. ನೀವೇನು ಮಾಡಬೇಕು, ಫಸ್ಟು ಪ್ರಾಬಬಿಲಿಟಿನ ಫೈಂಡ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಮಲ್ಟಿಪ್ಲೈ ಬೈ 1000 ಮಾಡಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂಸ್ ಮಾರ್ಕ್ಸ್ ವಿಲ್ ಬಿ ಲೆಸ್ ದ್ಯಾನ್ 65 ತೊಗೊಂಡಿರೋರು ಎಷ್ಟು ಸ್ಟೂಡೆಂಟ್ ಇದ್ದಾರೆ ಮಾರ್ಕ್ಸ್ ಅಂತ ಫೈಂಡ್ ಮಾಡಬೇಕು. ಆಮೇಲೆ ಮೋರ್ ದ್ಯಾನ್ 75 ಎಷ್ಟು ಸ್ಟೂಡೆಂಟ್ಸ್ ತೊಗೊಂಡಿದ್ದಾರೆ ಅಂತ ಫೈಂಡ್ ಮಾಡಬೇಕು. ಮತ್ತು 65 ಮತ್ತು 75 ಮಧ್ಯೆ ಎಷ್ಟು ಸ್ಟೂಡೆಂಟ್ಸ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಔಟ್ ಆಫ್ 1000 ಸ್ಟೂಡೆಂಟ್. ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಜ್ಞಾಪಕ ಇಟ್ಕೊಳ್ಳಿ, ಮೀನ್ ತೊಗೊಳ್ಳಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ತೊಗೊಳ್ಳಿ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಲೆಸ್ ದ್ಯಾನ್ 65 ಫೈಂಡ್ ಮಾಡಿ. ಆಮೇಲೆ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಮೋರ್ ದ್ಯಾನ್ 75 ಮಾರ್ಕ್ಸ್ ಫೈಂಡ್ ಮಾಡಿ. ಪ್ರಾಬಿಲಿಟಿ ಆಫ್ ಗೆಟಿಂಗ್ ಮಾರ್ಕ್ಸ್ ಬಿಟ್ವೀನ್ 65 ಆ್ಯಂಡ್ 75 ಫೈಂಡ್ ಮಾಡಿ. ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಫೈಂಡ್ ಮಾಡಿ. ಫಸ್ಟು ಪ್ರಾಬಬಿಲಿಟಿನ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಫಸ್ಟೇನು ಮ್ಯೂ 70 ಸಿಗ್ಮಾ 5, ಝೆಡ್ ಅಂದರೆ ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ, ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ ಅಂದ್ರೇನು 70, ಸಿಗ್ಮಾ ಅಂದರೆ 5. ಈಗ ಇಫ್ ಎಕ್ಸ್ ವ್ಯಾಲ್ಯೂನ ಇದು ಎಕ್ಸ್ ವ್ಯಾಲ್ಯೂಸ್ ಇದು ಅರ್ಥ ಆಗ್ತಿದೆಯಲ್ವಾ. ಈಗ ಎಕ್ಸ್ ವ್ಯಾಲ್ಯೂ ಬಂದು 65, ದೆನ್ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಎಕ್ಸ್ ಜಾಗದಲ್ಲಿ 65 ಹಾಕಿ 65 ಮೈನಸ್ 70/5 ಎಷ್ಟು ಬರುತ್ತೆ ಕ್ಯಾಲ್ಸಿಲ್ ಮಾಡಿ. 65 ಮೈನಸ್ 70/5. ಇಲ್ಲಿ ನೋಡಿ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಮಾಮೂಲಿ ಕ್ಯಾಲ್ಸಿ ಯೂಸ್ ಮಾಡಿ. 65 ಮೈನಸ್ 70/5 ಎಷ್ಟು ಬಂತು, -1. ಇಲ್ಲಿ ಝೆಡ್ ವ್ಯಾಲ್ಯೂ -1 ಬರುತ್ತೆ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 65. ನೆಕ್ಸ್ಟು ಇಫ್ ಎಕ್ಸ್ ಇಸ್ ಈಕ್ವಲ್ ಟು 75, ನೆಕ್ಸ್ಟ್ ಝೆಡ್ ವ್ಯಾಲ್ಯೂ ಬಂದು 75 ಮೈನಸ್ 70/5. 75 ಮೈನಸ್ 70/5 ಈಗ ನೋಡಿ 1 ಬರುತ್ತೆ. ಝೆಡ್ ಈಸ್ ಈಕ್ವಲ್ ಟು 1. ಈಗ ಫಸ್ಟ್ ಏನು ಫೈಂಡ್ ಮಾಡಬೇಕು, ಪ್ರಾಬಿಲಿಟಿ ಆಫ್ ಎಕ್ಸ್ ಲೆಸ್ ದ್ಯಾನ್ 65. ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 65 ಅಂದರೆ ಪಿ ಆಫ್ ಎಕ್ಸ್ ಬದಲು ಝೆಡ್ ಹಾಕ್ಕೋಬೇಕು. ಲೆಸ್ ದ್ಯಾನ್ 65 ಬದಲು -1 ಆಗಬೇಕು. ಇದು ಫಾರ್ಮುಲಾ. ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 65 ಅಂದರೆ ಫಸ್ಟ್ ಏನು ಮಾಡಬೇಕು, ಎಕ್ಸಾಕ್ಟ್ದಲ್ಲಿ ಝೆಡ್ ಹಾಕ್ಕೋಬೇಕು. 65 ಬದಲು -1 ಹಾಕ್ಕೋಬೇಕು. ಇಲ್ಲಿ ಪಿ ಆಫ್ ಝೆಡ್ ಲೆಸ್ ದ್ಯಾನ್ -a ಅಂದರೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ. ಇದು -a ಪ್ಲಸ್ ಎ ಬರೀಬೇಕು ಅಂದರೆ ಲೆಸ್ ದ್ಯಾನ್ನ ಗ್ರೇಟರ್ ದ್ಯಾನ್ ಬರೀಬೇಕು. ಇಲ್ಲಿ ಏನಾಗುತ್ತೆ, ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ 1, -1ನ +1 ಬರಿಬೋದು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್, ಇದು ಫಾರ್ಮುಲಾ. ಇದು ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎಗೆ ಫಾರ್ಮುಲಾ ಬಂದು 0.5 ಮೈನಸ್ ಫೈ ಆಫ್ ಎ. ಈ ಫಾರ್ಮುಲಾ ಯೂಸ್ ಮಾಡಬೇಕು ನೋಡಿ. 0.5 ಮೈನಸ್ ಫೈ ಆಫ್ 1 ಆಗುತ್ತೆ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂದರೆ ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ 1, ಎ ಜಾಗದಲ್ಲಿ 1 ಇದೆ. ಇಲ್ಲಿ ಎ ಜಾಗದಲ್ಲಿ 1 ಹಾಕಿ ನೋಡಿ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ 1 ಈಸ್ 0.5 ಮೈನಸ್ ಫೈ ಆಫ್ 1. 0.5 ಮೈನಸ್ ಫೈ ಆಫ್ 1
ಈಗ ಫೈ ಆಫ್ ಒನ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ ಕ್ಯಾಲ್ಸಿಲಿ ಫೈಂಡ್ ಮಾಡಬೇಕು. ನೋಡಿ ಕ್ಯಾಲ್ಸಿಲಿ ಯಾವ ಥರ ಫೈಂಡ್ ಮಾಡ್ಬೇಕು ಹೇಳ್ತೀನಿ. ಟೇಬಲ್ ಅಥವಾ ಕ್ಯಾಲ್ಸಿ ಯೂಸ್ ಮಾಡಬೇಕು. ಕ್ಯಾಲ್ಸಿಲಿ ಯಾವ ಥರ ಮಾಡೋದಂದರೆ ನೋಡಿ, ಫಸ್ಟ್ ಏನು ಮಾಡಿ, ಮೋಡ್ ಹೊಡೀರಿ, ಅದರಲ್ಲಿ ಸ್ಟಾರ್ಟ್ 3, ಅದರಲ್ಲಿ 1 ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಎ ಸಿ ಹೊಡೀರಿ, ಆಯಿತಾ. ಆಮೇಲೆ ಮೋಡು ಸ್ಟಾರ್ಟು 1 ಎ ಸಿ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಮೋಡು ಸ್ಟಾರ್ಟ್ ಅಂದರೆ 3, ಅದರಲ್ಲಿ 1 ಸೆಲೆಕ್ಟ್ ಮಾಡಿ ಎ ಸಿ ಹೊಡೀರಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಶಿಫ್ಟ್ ಹೊಡಿಬೇಕು, 1 ಹೊಡಿಬೇಕು, ಶಿಫ್ಟ್ ಹೊಡೆದು 1 ಹೊಡಿಬೇಕು. ಅರ್ಥ ಆಗ್ತಿದೆಯಲ್ವಾ? 1 ಹೊಡೆದ್ಮೇಲೆ ಇಲ್ಲಿ 5ನ ಸೆಲೆಕ್ಟ್ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ 5, ಅದರಲ್ಲಿ 2 ಸೆಲೆಕ್ಟ್ ಮಾಡಿ ಕ್ಯೂ, ಇಲ್ಲಿ ಕ್ಯೂ ಆಫ್ ಇದೆಯಲ್ಲ, ಇಲ್ಲಿ 1 ಅಂತ ಕೊಡಿ, ಈಕ್ವಲ್ ಕೊಡಿ. ನೋಡಿ 0.3413, 5 ಆಫ್ 1 ಈಸ್ 0.3413. ಈ ಥರ ಟೇಬಲಲ್ಲಿ ಫೈಂಡ್ ಮಾಡಬೇಕು. ಟೇಬಲಲ್ಲಿ ನೋಡಿದ್ರೂ ಅಷ್ಟೇ ಇರುತ್ತೆ ನಿಮಗೆ, 0.5 ಮೈನಸ್ 0.3413. ಇದನ್ನ ಕ್ಯಾಲ್ಸಿಲ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 0.5 ಮೈನಸ್ 0.3413. ನೋಡಿ ಏನಾಗುತ್ತೆ, 0.5 ಮೈನಸ್ 0.3413, 0.1587, 0.1587 ಆಗುತ್ತೆ. ಇದು ಬಂದು ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಲೆಸ್ ದ್ಯಾನ್ 65. ಗೊತ್ತಾಗ್ತಿದೆಯಲ್ವಾ? ವೆನ್ ಮೀನ್ ಈಸ್ 70, ಸಿಗ್ಮಾ ಈಸ್ 5. ಈಗ ಪ್ರಾಬಬಿಲಿಟಿ ಫೈಂಡ್ ಮಾಡಿದ್ಮೇಲೆ ದ ನಂಬರ್ ಆಫ್ ಸ್ಟೂಡೆಂಟ್ಸ್ whose marks will be ಲೆಸ್ ದ್ಯಾನ್ 65 ಅಂತ ಬರೆದು ಕ್ವಶನ್ ಈ ಥರ ಬರ್ಕೊಳ್ಳಿ. ಫೈಂಡ್ ಇದೆಯಲ್ಲ, ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂಸ್ ಮಾರ್ಕ್ಸ್ ವಿಲ್ ಬಿ ಲೆಸ್ ದ್ಯಾನ್ 65 ಈಸ್ ಈಕ್ವಲ್ ಟು ಅಂತ ಬರೆದು ಇದು 1000ಇಂದ ಮಲ್ಟಿಪ್ಲೈ ಮಾಡಿ. 1000ಇಂದ ಈ ಪ್ರಾಬಬಿಲಿಟಿನ ಮಲ್ಟಿಪ್ಲೈ ಮಾಡಿ. 1000 ಇಂಟು 0.1587 ದಟ್ ಈಸ್ ಈಕ್ವಲ್ ಟು 158.7. ಕ್ಯಾಲ್ಸಿಲ್ ಮಾಡಿದ್ರೆ 0.51587ನ ಇಂಟು 1000 ಮಾಡಿದ್ರೆ 0.1587 ಇಂಟು 1000 ಎಷ್ಟು ಬರುತ್ತೆ? 158.7 ಬರುತ್ತೆ. 158.7 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 159 ಸ್ಟೂಡೆಂಟ್ಸ್ ಆಗುತ್ತೆ. ಅಂದರೆ ಲೆಸ್ ದ್ಯಾನ್ 65 ಮಾರ್ಕ್ಸು 1000 ಸ್ಟೂಡೆಂಟ್ಸಲ್ಲಿ ಎಷ್ಟು ಜನ ತೊಗೊಂಡಿದ್ದಾರೆ ಅಂದರೆ 159 ಸ್ಟೂಡೆಂಟ್. ಫಸ್ಟು ನೀವು ಪ್ರಾಬಿಲಿಟಿ ಫೈಂಡ್ ಮಾಡಬೇಕು, ಆಮೇಲೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ನ ಫೈಂಡ್ ಮಾಡಬೇಕು. ಸೆಕೆಂಡ್, ಮೋರ್ ದ್ಯಾನ್ 65. ಈಗ ನೋಡಿ, ಪಿ ಆಫ್ ಎಕ್ಸ್ ಪ್ರಾಬಬಿಲಿಟಿ ಫೈಂಡ್ ಮಾಡಬೇಕು. ಗ್ರೇಟರ್ ದ್ಯಾನ್ 65 ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಅಂದರೆ ಝೆಡ್. ನೋಡಿ, ಎಕ್ಸ್ ಬದಲು ಝೆಡ್ ಹಾಕಿದ್ರೆ ಅಂದರೆ ಇಲ್ಲಿ ನೀವೇನು ಮಾಡಬೇಕು, ಎಕ್ಸ್ ಗ್ರೇಟರ್ ದ್ಯಾನ್ 75 ಇದೆಯಲ್ಲ, ಎಕ್ಸ್ ಬದಲು ಝೆಡ್ ಹಾಕ್ಕೊಳ್ಳಿ. 75 ಬದಲು ಎಕ್ಸ್ 75 ಇದ್ದಾಗ ಝೆಡ್ ವ್ಯಾಲ್ಯೂ ಏನು? 1. ಈಗ ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ, ಈ ಫಾರ್ಮುಲಾ ಗೊತ್ತಿದೆ ನಿಮಗೆ. 0.5 ಮೈನಸ್ 5 ಆಫ್ ಎ, 0.5 ಮೈನಸ್ 5 ಆಫ್ ಎ. 5 ಆಫ್ ಎ ಅಂದರೆ ಇಲ್ಲಿ ಎ ಜಾಗದಲ್ಲಿ 1 ಬರುತ್ತೆ. 0.5 ಮೈನಸ್ 5 ಆಫ್ 1 ಅಂದರೆ ಆಲ್ರೆಡಿ ನಾವು ಫೈಂಡ್ ಮಾಡಿದ್ದೀವಲ್ಲ, ಅದು 0.3413. ಈಗ 0.5 ಮೈನಸ್ 0.3413 ಅಂದರೆ 0.1587. ಈಗ ದೇರ್ ಫಾರ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ whose marks will be greater than 75 is equal to 1000 into 0.1587 is equal to 158.7. that is approximately equal to 159 student. ಸೆಕೆಂಡ್ ಒನ್ ಆಯಿತು. ಈಗ ಮೂರನೇದು
ಏನು ಬಿಟ್ವೀನ್ 65 ಆ್ಯಂಡ್ 75 ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಥರ್ಡ್ ಒನ್ನು, ಸೆಕೆಂಡ್ ಒನ್ ಆಯಿತು, ಈಗ ಥರ್ಡ್ ಒನ್. ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಈ ಕಡೆ ಪಿ ಆಫ್ ಎಕ್ಸ್ ಬಿಟ್ವೀನ್ 65 ಆ್ಯಂಡ್ 75 ಈಸ್ ಈಕ್ವಲ್ ಟು ಎಕ್ಸ್ ಬದಲು ಎಕ್ಸ್ ಝೆಡ್ ಹಾಕಿ, ಎಕ್ಸ್ ವ್ಯಾಲ್ಯೂ ಬದಲು 65 ಬದಲು -1, ಈ 65 ಬದಲು -1 ಹಾಕ್ಕೊಳ್ಳಿ, ಎಕ್ಸ್ ಬದಲು ಝೆಡ್ ಹಾಕ್ಕೊಳ್ಳಿ, 75 ಬದಲು ನೋಡಿ 75 ಜಾಗದಲ್ಲಿ 1 ಹಾಕ್ಕೊಳ್ಳಿ. ಈಗ ನೋಡಿ ಪಿ ಆಫ್ ಝೆಡ್ ಬಿಟ್ವೀನ್ -1 to 1 ಆಯಿತು. ಏನಾಯಿತು? ಪಿ ಆಫ್ ಝೆಡ್ ಬಿಟ್ವೀನ್ -1 to 1 ಆಯಿತು. ಈಗ ಇಲ್ಲಿ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ನೀವು. ಇದು ಫಾರ್ಮುಲೇಸು. ಇದು 3 ಫಾರ್ಮುಲೆ ಗೊತ್ತಿದ್ದರೆ ಈ ಪ್ರಾಬ್ಲಮ್ ಮಾಡ್ಬೋದು. ಪಿ ಆಫ್ ಎ ಟು ಬಿ ಇದ್ದರೆ ಫಾರ್ಮುಲಾ ಇಲ್ಲಿ ಎ ಟು ಬಿ ಅಲ್ಲ, -a to a ಇದ್ರೆ ಫಾರ್ಮುಲಾ ಇದಕ್ಕೆ φ ಆಫ್ ಎ ಪ್ಲಸ್ φ ಆಫ್ ಎ. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. φ ಆಫ್ ಎ ಪ್ಲಸ್ φ ಆಫ್ ಎ. ಇಲ್ಲಿ -1 to 1 ಇದೆಯಲ್ವಾ, ಎ ಜಾಗದಲ್ಲಿ 1 ಇದೆ ಅಂದ್ಕೊಳ್ಳಿ. ಪಿ ಆಫ್ -1 ಎ ಜಾಗದಲ್ಲಿ 1 ಹಾಕಿದ್ರೆ ಪಿ ಆಫ್ -a ಅಂದರೆ -1, ಇಲ್ಲಿ ಝೆಡ್ಡು, ಇಲ್ಲಿ 1. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ -1 ಆ್ಯಂಡ್ ಲೆಸ್ ದ್ಯಾನ್ 1 ಈಸ್ ಈಕ್ವಲ್ ಟು φ ಆಫ್ 1 ಪ್ಲಸ್ φ ಆಫ್ 1 ಆಗುತ್ತೆ. ಅಂದರೆ ಇದ್ರ ಬದಲು ಏನಂತ ಬರಿಬೋದು? φ ಆಫ್ 1 ಪ್ಲಸ್ φ ಆಫ್ 1. ಜ್ಞಾಪಕ ಇಟ್ಕೊಳ್ಳಿ. ಈಗ ನೋಡಿ -2 to 2 ಅಂದರೆ φ ಆಫ್ 2 ಪ್ಲಸ್ φ ಆಫ್ 2, -3 to 3 ಅಂದರೆ φ ಆಫ್ 3 ಪ್ಲಸ್ φ ಆಫ್ 3, ಆ ಥರ. ಈಗ φ ಆಫ್ 1 ಅಂದರೆ ಗೊತ್ತು ನಮಗೆ. ಏನು? φ ಆಫ್ 1 ನಾನು ಆಲ್ರೆಡಿ ಫೈಂಡ್ ಮಾಡಿದ್ದೀನಿ. 0.3413 ಪ್ಲಸ್ 0.3413. ಈಗ 0.3413 ಅಂದರೆ 0.6826 ಆಗುತ್ತೆ. ಅಂದರೆ ಆ್ಯಡ್ ಮಾಡಿದ್ರೆ 0.3413 ಪ್ಲಸ್ 0.3413 0.6826 0.6826. ಈಗೇನು ಮಾಡಬೇಕು? ಮಲ್ಟಿಪ್ಲೈ ಬೈ 1000 ಮಾಡ್ಕೋಬೇಕು. ದೇರ್ಫೋರ್ ಹೇಳಿ, ದ ನಂಬರ್ ಆಫ್ ಸ್ಟೂಡೆಂಟ್ಸ್ whose marks will be between 65 and 75 is equal to 1000 into 0.6826 approximate equal to 682.6, approximately equal to 683 students. ಇಷ್ಟೇ ಆನ್ಸರ್ ಫೈನಲ್. ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ದಿ ಮಾರ್ಕ್ಸ್ ಆಫ್ 1000 ಸ್ಟೂಡೆಂಟ್ಸ್ ಇನ್ ಆ್ಯನ್ ಎಕ್ಸಾಮಿನೇಷನ್ ಫಾಲೋಸ್ ಎ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ 70 ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ 5. ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂಸ್ ಮಾರ್ಕ್ಸ್ ವಿಲ್ ಬಿ ಲೆಸ್ ದ್ಯಾನ್ 65, ಮೋರ್ ದ್ಯಾನ್ 75, ಬಿಟ್ವೀನ್ 65 ಆ್ಯಂಡ್ 75. ಹಿಯರ್ ಮೀನ್ ಅಂದರೆ ಮ್ಯೂ ಈಸ್ 70, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸಿಗ್ಮಾ 5, z ಈಸ್ ಈಕ್ವಲ್ ಟು x ಮೈನಸ್ ಮ್ಯೂ ಬೈ ಸಿಗ್ಮಾ, x ಮೈನಸ್ ಮ್ಯೂ ಅಂದರೆ 70 ಬೈ ಸಿಗ್ಮಾ ಅಂದರೆ 5. ಇಫ್ x ಈಸ್ ಈಕ್ವಲ್ ಟು 65, z ಈಸ್ ಈಕ್ವಲ್ ಟು 65 ಮೈನಸ್ 70 ಬೈ 5 ಅಂದರೆ -1. ಇಫ್ x ಈಸ್ ಈಕ್ವಲ್ ಟು 75 ಮೈನಸ್ 70 ಬೈ 5 ಅಂದರೆ 1. ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 65 ಅಂದರೆ ಪಿ ಆಫ್ ಎಕ್ಸ್ ಬದಲು z ಹಾಕ್ಕೊಳ್ಳಿ, ಲೆಸ್ ದ್ಯಾನ್ 65 ಬದಲು -1 ಆಗಿ. ಪಿ ಆಫ್ ಝೆಡ್ ಲೆಸ್ ದ್ಯಾನ್ -1 ಅಂದರೂ ಒಂದೇ, ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ 1 ಅಂದರೂ ಒಂದೇ. ನೋಡಿ ಮೈನಸ್ನ ಪ್ಲಸ್ ಮಾಡಬೇಕು ಅಂದರೆ ಇದು ಲೆಸ್ ದ್ಯಾನ್ ಇರೋದು ಗ್ರೇಟರ್ ದ್ಯಾನ್ ಆಗಿ. 0.5 ಇದಕ್ಕೆ ಫಾರ್ಮುಲಾ 0.5 ಮೈನಸ್ φ ಆಫ್ ಎ, 0.5 ಮೈನಸ್ φ ಆಫ್ 1, 0.5 ಇರೋದು ಕ್ಯಾಲ್ಸಿಲಿ ಅಥವಾ ಟೇಬಲಲ್ಲಿ ಸಿಗುತ್ತೆ 0.3413. ಇದನ್ನ ಮಾಡಿದ್ರೆ ಈ ಥರ ಆನ್ಸರ್ ಬರುತ್ತೆ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂಸ್ ಮಾರ್ಕ್ಸ್ ವಿಲ್ ಬಿ ಲೆಸ್ ದ್ಯಾನ್ 65 ಅಂದರೆ ನೀವು 1000ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 75 ಅಂದರೆ ಪಿ ಆಫ್ ಎಕ್ಸ್ ಬದಲು ಝೆಡ್ ಹಾಕಿ, ಗ್ರೇಟರ್ ದ್ಯಾನ್ 75 ಬದಲು 1 ಹಾಕಿ, 0.5 ಮೈನಸ್ ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂದರೆ 0.5 ಮೈನಸ್ φ ಆಫ್ ಎ ಅಂದರೆ 1.
0.5 minus phi of 1, 0.5 minus phi of 1 ಅಂದರೆ 0.3413. Final answer 0.1587. Therefore, the number of students whose marks will be greater than 75 is 1000 into 0.1587. That is 158.7 approximately equal to 159. Third one, P of x between 65 and 75. P of x ಬದಲು z ಹಾಕಿ ಮೈನಸ್ 1 to 1 ಹಾಕಿ ಇದಕ್ಕೆ phi of 1 plus phi of 1. phi of 1 ಅಂದರೆ 0.3413 ಎಲ್ಲಿದೆ ಇಲ್ಲಿ ನೋಡಿ ಆಲ್ರೆಡಿ ಫೈಂಡ್ ಮಾಡಿರೋದು 0.3413 ಪ್ಲಸ್ 0.3413 ಆ್ಯಡ್ ಮಾಡಿದ್ರೆ ಇದು ಬರುತ್ತೆ ಇಂಟು 1000 ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು.